ನಮಸ್ಕಾರ, ಕಿಚನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ತಲಪ್ಪಾಡಿಯಲ್ಲಿ ಕರ್ನಾಟಕ ಏರ್ಪಡಿಸಿದ ನಿಯಂತ್ರಣಗಳಿಗೆ ಬ್ರೇಕ್ ಬಿದ್ದಿದೆ. ಕೇಂದ್ರ ಪ್ರವಾಸಿ ಇಲಾಖೆಯ ಹೊಸ ಮಾರ್ಗಸೂಚಿ. 2 ಡೋಸ್ ವ್ಯಾಕ್ಸಿನ್ ಪಡೆದವರಿಗೆ ಪ್ರವೇಶಾನುಮತಿ ನೀಡಬೇಕೆಂದು ಹೊಸ ಆದೇಶದಲ್ಲಿ ಸೂಚನೆ. ಪ್ರಯಾಣಿಕರಿಗಿರುವ ಪ್ರೋಟೋಕಾಲ್ ಏಕೀಕರಣಗೊಳಿಸಲು ರಾಜ್ಯಗಳಿಗೆ ಆದೇಶ ರವಾನಿಸಿದ ಕೇಂದ್ರ ಪ್ರವಾಸಿ ಇಲಾಖೆ. ಜಿಲ್ಲೆಯ ಹೊರಗಿನಿಂದ ಆಗಮಿಸಿದವರು ಸೂಕ್ತ ದಾಖಲೆ ಒದಗಿಸಿದರೆ ಆನ್ಲೈನ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಿ ವ್ಯಾಕ್ಸಿನ್ ಪಡೆಯಬಹುದೆಂದು ಜಿಲ್ಲಾಧಿಕಾರಿ ಬಂಡಾರಿ ಸ್ವಾಗತ ರಣವೀರ್ ಚಂದ್ ಸೂಚನೆ. ಕೋವೆಲ್ LBS ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಕೋವಿಡ್ ಸಂಪರ್ಕ ಪಟ್ಟಿಯಲ್ಲಿರುವ ವಿದ್ಯಾರ್ಥಿನಿಯರಿಂದ ಹಾಸ್ಟೆಲ್ ಅನ್ನು ಸ್ವಚ್ಛಗೊಳಿಸುತ್ತಿರುವುದಾಗಿ ಆರೋಪ. ಪರೀಕ್ಷೆ ಇದ್ದರೂ ಓದಲು ಆಗುತ್ತಿಲ್ಲವೆಂದು ವಿದ್ಯಾರ್ಥಿನಿಯರ ಅಳಲು. ರೈಲಲ್ಲಿ ತನ್ನನ್ನು ಆಕ್ರಮಿಸಲು ಷಡ್ಯಂತ್ರ ನಡೆದಿದೆ ಎಂದು ಸಂಸದ ಪಿ ರಾಜಮೋಹನ್ ಉಣ್ಣಿತ್ತಾನ್. ಈ ವಿಷಯವನ್ನು FIR ಅಳವಡಿಸಬೇಕೆಂದು ರೈಲ್ವೆ ಪೊಲೀಸರಿಗೆ ಮನವಿ ಮಾಡಿರುವುದಾಗಿ ಸಂಸದರು ಹೇಳಿಕೆ. ಮಲಬಾರ್ ದೇವಸ್ಥಾನ ಸ್ಟಾಫ್ ಯೂನಿಯನ್, ಮಲಬಾರ್ ದೇವಸ್ಥಾನ ಎಂಪ್ಲಾಯೀಸ್ ಕಾಂಗ್ರೆಸ್ ಮುಂದಾಳತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆಯಿತು ಪ್ರತಿಭಟನಾ ಒಕ್ಕೂಟ. ಮಲಬಾರ್ ದೇವಸ್ಥಾನ ಸಿಬ್ಬಂದಿಗಳಿಗೆ ನ್ಯಾಯಯುತ ಸವಲತ್ತುಗಳನ್ನು ನೀಡಬೇಕೆಂದು ಒತ್ತಾಯ. ವಾರ್ತೆಗಳು ವಿವರವಾಗಿ. ತಲಪ್ಪಾಡಿಯಲ್ಲಿ ಕರ್ನಾಟಕ ಏರ್ಪಡಿಸಿದ ನಿಯಂತ್ರಣಗಳಿಗೆ ಬ್ರೇಕ್ ಬಿದ್ದಿದೆ. ಕೇಂದ್ರ ಪ್ರವಾಸಿ ಇಲಾಖೆಯ ಹೊಸ ಮಾರ್ಗಸೂಚಿ. 2 ಡೋಸ್ ವ್ಯಾಕ್ಸಿನ್ ಪಡೆದವರಿಗೆ ಪ್ರವೇಶಾನುಮತಿ ನೀಡಬೇಕೆಂದು ಹೊಸ ಆದೇಶದಲ್ಲಿ ಸೂಚಿಸಲಾಗಿದೆ. ಪ್ರಯಾಣಿಕರಿಗಿರುವ ಪ್ರೋಟೋಕಾಲ್ ಅನ್ನು ಏಕೀಕರಣಗೊಳಿಸಲು ರಾಜ್ಯಗಳಿಗೆ ಕೇಂದ್ರ ಪ್ರವಾಸಿ ಇಲಾಖೆ ಆದೇಶ ಕಳುಹಿಸಿದೆ. ಬಂಗಾಳ, ಗೋವಾ, ಕರ್ನಾಟಕ ಮೊದಲಾದ ರಾಜ್ಯಗಳಲ್ಲಿ ಪ್ರಸ್ತುತ 2 ಡೋಸ್ ವ್ಯಾಕ್ಸಿನ್ ಸ್ವೀಕರಿಸಿದ ಅಂತಾರಾಜ್ಯ ಪ್ರಯಾಣಿಕರಿಗೂ ಸಹ RT-PCR ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಇದ್ದರೆ ಮಾತ್ರ ಪ್ರಯಾಣಿಸಲು ಅನುಮತಿ ಇದೆ. ಇದು ಟೂರಿಸಂ ಕ್ಷೇತ್ರಕ್ಕೆ ಸಮಸ್ಯೆ ಉಂಟು ಮಾಡುವ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಬೇಕೆಂಬ ಸೂಚನೆ ಬಂದಿದೆ. ಪ್ರಯಾಣಕ್ಕೆ ಏಕೀಕರಣವಾದಂತಹ ಪ್ರೋಟೋಕಾಲ್ ಬೇಕೆಂಬುದು ಕೇಂದ್ರ ಪ್ರವಾಸಿ ಇಲಾಖೆಯ ಸೂಚನೆಯಾಗಿದೆ. ರಾಜ್ಯ ಸರ್ಕಾರಗಳ ಜೊತೆ ಹಾಗೂ ಟೂರಿಸಂ ಅಸೋಸಿಯೇಷನ್ನ ಪ್ರತಿನಿಧಿಗಳ ಜೊತೆ ಕಳೆದ ವಾರ ಕೇಂದ್ರ ಟೂರಿಸಂ ಇಲಾಖೆ ಚರ್ಚೆ ನಡೆಸಿತ್ತು. ಇದರ ಅನ್ವಯ ಮುಖ್ಯ ಕಾರ್ಯದರ್ಶಿಗಳಿಗೆ ಕಾಗದ ಕಳುಹಿಸಲಾಗಿದೆ. ಏಕೀಕರಣವಾದ ಪ್ರೋಟೋಕಾಲ್ ರೂಪಿಸಲು ಆರೋಗ್ಯ ಮಂತ್ರಾಲಯದ ಜೊತೆ ಹಾಗೂ ವಾಯುಯಾನದ ಮಂತ್ರಾಲಯದ ಜೊತೆ ಚರ್ಚೆ ನಡೆಸಲಾಗುವುದೆಂದು ಟೂರಿಸಂ ಮಂತ್ರಾಲಯ ಹೇಳಿದೆ. ಕೇರಳದಿಂದಿರುವ ಪ್ರಯಾಣಿಕರಿಗೆ ಕರ್ನಾಟಕಕ್ಕೆ ಪ್ರವೇಶಿಸಲು RT-PCR ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯಗೊಳಿಸಲಾಗಿದೆ. ಆಸ್ಪತ್ರೆಗೆ ತೆರಳುವ ರೋಗಿಗಳಿಗೆ ಸಹಿತ RT-PCR ನೆಗೆಟಿವ್ ಟೆಸ್ಟ್ ರಿಪೋರ್ಟನ್ನು ಕರ್ನಾಟಕ ಸರ್ಕಾರ ಕಡ್ಡಾಯಗೊಳಿಸಿದೆ. ಇದರ ವಿರುದ್ಧ ಭಾರೀ ವಿರೋಧ ಸಾರ್ವಜನಿಕ ವಲಯದಿಂದ ಕೇಳಿಬಂದಿತ್ತು. ಕೆಲ ವಿದೇಶಗಳಿಗೆ ತೆರಳಲು 2 ಡೋಸ್ ವ್ಯಾಕ್ಸಿನ್ ಮಾತ್ರ ಸಾಕೆಂಬ ಕಾನೂನು ಇದ್ದಾಗ ಕರ್ನಾಟಕಕ್ಕೆ ತೆರಳಲು ಮಾತ್ರ 2 ಡೋಸ್ ವ್ಯಾಕ್ಸಿನ್ನ ಜೊತೆಗೆ ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಬೇಕೆಂಬ ಕರ್ನಾಟಕ ಸರ್ಕಾರದ ನಡೆಯನ್ನು ಹಿಂತೆಗೆಯಬೇಕೆಂಬುದು ഒത്തായವಾಗಿತ್ತು. നമുക്കിപ്പോൾ കേരള കർണാടക അതിർത്തി കടന്നു പോകുമ്പോൾ നമുക്ക് സ്വാഭാവികമായിട്ടും കർണാടക സർക്കാർ പിന്നെ RT-PCR നെഗറ്റീവ് സർട്ടിഫിക്കറ്റ് ചോദിക്കുന്നുണ്ട്. പക്ഷേ ഇപ്പോൾ കേന്ദ്രത്തിൻ്റെ അതിശക്തമായ ഗൈഡ്ലൈൻസ് പ്രകാരം 2 വാക്സിൻ അടിച്ച ആൾക്ക് ഇന്ത്യയിൽ എവിടെയും പ്രവേശിക്കാം. പക്ഷേ അതിനെ തീരെ അവഗണിച്ചിട്ടാണ് കർണാടക സർക്കാർ ഇത്തരത്തിലുള്ള ഇന്നും അതേ നെഗറ്റീവ് സർട്ടിഫിക്കറ്റ് അല്ലാത്ത പക്ഷം കടത്തി വിടുന്നില്ല. ഈ ഒരു തീരുമാനത്തെ നമ്മൾ ഒരിക്കലും അംഗീകരിക്കുന്നില്ല. ತಲಪ್ಪಾಡಿ ಗಡಿಯಾಗಿ ಬರುವ ಪ್ರಯಾಣಿಕರನ್ನು ಬ್ಯಾರಿಕೇಡ್ ಇಟ್ಟು ತಪಾಸಣೆ ನಡೆಸಿ ಗಡಿಯೊಳಗೆ ಪ್ರವೇಶಕ್ಕೆ ಅನುಮತಿ ನೀಡುತ್ತಿದೆ ಕರ್ನಾಟಕ ಸರ್ಕಾರ. ಮಾತ್ರವಲ್ಲದೆ ಇತರ ಒಳದಾರಿಗಳನ್ನು ಸಹ ಮಣ್ಣು ಹಾಕಿ ಅಡ್ಡಗಟ್ಟಿತು. 2 ಡೋಸ್ ವ್ಯಾಕ್ಸಿನ್ ಪಡೆದವರಿಗೂ ಸಹ ಪ್ರವೇಶಾನುಮತಿ ನೀಡಬೇಕೆಂಬ ಕೇಂದ್ರ ಟೂರಿಸಂ ಇಲಾಖೆಯ ಹೊಸ ಮಾರ್ಗಸೂಚಿ ಬರುವುದರೊಂದಿಗೆ ಕರ್ನಾಟಕವು ತನ್ನ ಗಡಿಯಲ್ಲಿ ಏರ್ಪಡಿಸಿರುವಂತಹ ನಿರ್ಬಂಧದಲ್ಲಿ ಕೊಂಚ ಸಡಿಲಿಕೆಯನ್ನು ಮಾಡಲು ಸಾಧ್ಯತೆ ಇದೆ. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಜಿಲ್ಲೆಯ ಹೊರಗಿನಿಂದ ಬಂದು ವಾಸಿಸುವವರು ಜಿಲ್ಲೆಯಲ್ಲಿ ವಾಸಿಸುವ ವಿಳಾಸದ ದಾಖಲೆ ಅಥವಾ ಕೆಲಸ ಮಾಡುವ ಸ್ಥಳದ ದಾಖಲೆಯನ್ನು ಒದಗಿಸಿದರೆ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಸಿ ವ್ಯಾಕ್ಸಿನ್ ಪಡೆದುಕೊಳ್ಳಬಹುದೆಂದು ಜಿಲ್ಲಾಧಿಕಾರಿ ಸ್ವಾಗತ ರಣವೀರ್ ಚಂದ್ ಹೇಳಿದ್ದಾರೆ. ಈ ಕುರಿತು ಒಂದು ವರದಿ. ಜಿಲ್ಲೆಯ ಹೊರಗಿನಿಂದ ಬಂದು ವಾಸಿಸಿ ಕೆಲಸ ಮಾಡುವವರು ಕಾಸರಗೋಡು ಜಿಲ್ಲೆಯಲ್ಲಿ ಕೆಲಸ ಮಾಡುವುದರ ಅಥವಾ ವಾಸಿಸುವುದರ ದಾಖಲೆಯನ್ನು ಹಾಜರುಪಡಿಸಿದರೆ ಆನ್ಲೈನ್ ಆಗಿ ರಿಜಿಸ್ಟ್ರೇಷನ್ ಮಾಡಿ ವ್ಯಾಕ್ಸಿನ್ ತೆಗೆದುಕೊಳ್ಳಬಹುದೆಂದು ಜಿಲ್ಲಾಧಿಕಾರಿ ಬಂಡಾರಿ ಸ್ವಾಗತ ರಣವೀರ್ ಚಂದ್ ಹೇಳಿದರು. ಕೆಲಸ ಮಾಡುವ ಸಂಸ್ಥೆಯ ಮಾಲೀಕರ ಕಾಗದವನ್ನು ಹಾಜರುಪಡಿಸಿದ್ರೂ ಸಾಕು. ಪ್ರಸ್ತುತ 50% ಆನ್ಲೈನ್ ಆಗಿಯೂ 50% ಸ್ಪಾಟ್ ರಿಜಿಸ್ಟ್ರೇಷನ್ ಮೂಲಕವೂ ವ್ಯಾಕ್ಸಿನ್ ನೀಡಲಾಗುತ್ತಿದೆ. ಆನ್ಲೈನ್ ಮೂಲಕ ಸ್ವಂತ ಪಂಚಾಯತಲ್ಲೇ ವ್ಯಾಕ್ಸಿನ್ ನೀಡಲಾಗುತ್ತಿದೆ.
ಇದಕ್ಕಾಗಿ ಆಧಾರ್ ಅಥವಾ ವಿಳಾಸ ಹೊಂದಿರುವ ಯಾವುದೇ ಇತರ ದಾಖಲೆಗಳನ್ನು ಸಮರ್ಪಿಸಿದರೆ ಸಾಕೆಂದು ಜಿಲ್ಲಾಧಿಕಾರಿಯವರು ತಿಳಿಸಿದರು. ഞങ്ങൾ 50% ഓൺലൈൻ 50% ഓഫ്ലൈൻ വാക്സിനേഷൻ ചെയ്തിട്ടുണ്ട്. കാസർഗോഡ് 50% ഓൺലൈൻ വാക്സിനേഷൻ സ്വന്തം പഞ്ചായത്തിൽ തന്നെ കിട്ടും. ആധാർ കാർഡ് മാത്രം ആവശ്യമല്ല. ആധാർ കാർഡ് അല്ലെങ്കിൽ വേറെ ഏതെങ്കിലും അഡ്രസ് പ്രൂഫ് മതി. മറ്റ് ജില്ലയിൽ താമസിക്കുന്നവർ ഇവിടെ വന്നിട്ട് ജോലി ചെയ്യുന്നുണ്ട്. അത് ആ ആൾക്കാർക്ക് അഡ്രസ് പ്രൂഫ് അല്ലെങ്കിൽ എംപ്ലോയറുടെ സർട്ടിഫിക്കറ്റ് അല്ലെങ്കിൽ ID പ്രൂഫ് ഏതെങ്കിലും പ്രൂഫ് മതി. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡಿನ ಪೊವೆಲ್ನಲ್ಲಿರುವ LBS ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲಲ್ಲಿ ಕೋವಿಡ್ ಸಂಪರ್ಕದ ಪಟ್ಟಿಯಲ್ಲಿರುವಂತಹ ವಿದ್ಯಾರ್ಥಿನಿಯರಿಂದ ಹಾಸ್ಟೆಲ್ ಅನ್ನು ಸ್ವಚ್ಛಗೊಳಿಸುವ ಕಾರ್ಯ ನಡೆಸಲಾಗುತ್ತಿದೆ ಎಂಬ ಆರೋಪ ಉಂಟಾಗಿದೆ. ಈ ಕುರಿತು ಒಂದು ವರದಿ. ಕಾಸರಗೋಡು ಪೊವೆಲ್ LBS ಇಂಜಿನಿಯರಿಂಗ್ ಕಾಲೇಜು ಹಾಸ್ಟೆಲಲ್ಲಿ ಕೋವಿಡ್ ಸಂಪರ್ಕ ಪಟ್ಟಿಯಲ್ಲಿರುವ ವಿದ್ಯಾರ್ಥಿನಿಯರಿಂದ ಹಾಸ್ಟೆಲ್ ಅನ್ನು ಸ್ವಚ್ಛಗೊಳಿಸಲಾಗುತ್ತಿದೆ ಎಂಬ ದೂರು ಉಂಟಾಗಿದೆ. ಕೇರಳ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಪರೀಕ್ಷೆ ಶುಕ್ರವಾರ ನಡೆಯಲಿರುವ ಈ ಸಂದರ್ಭದಲ್ಲೇ ಕಲಿಯಲು ಕೂಡ ಆಗದೆ ಪ್ರಾಥಮಿಕ ಸಂಪರ್ಕ ಇರುವವರನ್ನು ಆರೈಕೆ ಮಾಡಬೇಕಾದಂತಹ ಸ್ಥಿತಿ ಇದೆ ಎಂದು വിദ്യാർത്ഥിനിയರು ആരോപിಸಿದ್ದಾರೆ. ഇവിടെ ഞങ്ങൾക്ക് നാളെ എക്സാം എഴുതാൻ പറ്റാത്തൊരു സിറ്റുവേഷനിലാണ് ഞങ്ങൾ എല്ലാവരും നിൽക്കുന്നത്. ഞങ്ങൾക്ക് ആർക്കും എക്സാം എഴുതാൻ പോവാൻ തന്നെ പറ്റാം. ഇപ്പം ടെസ്റ്റ് ചെയ്യുന്ന കാര്യം പറഞ്ഞു വെച്ചിട്ടുണ്ടെങ്കിൽ കോളേജുകാർ പറഞ്ഞു വെച്ചിട്ടുണ്ടെങ്കിൽ ടെസ്റ്റ് ചെയ്യാൻ ഞങ്ങളൊരു മീറ്റിംഗ് കൂടട്ടെ, എന്നിട്ട് നിങ്ങൾക്ക് ടെസ്റ്റ് ചെയ്യാൻ ആൾക്കാരെ ഞങ്ങൾ കൊണ്ടുതരാം എന്നാണ് പറഞ്ഞത്. അപ്പം ടെസ്റ്റ് ചെയ്യാനുള്ള ആൾക്കാർ ഇപ്പം വന്നിട്ട് ഒരാൾ പറഞ്ഞു മറ്റന്നാൾ വരുന്നു. അതായത് നാളത്തെ എക്സാം എഴുതുമ്പം ഈ 10 പേരും കോണ്ടാക്ട് ഇവരിലെ ആർക്കെങ്കിലും നല്ല മിക്കവാറും എല്ലാവർക്കും എന്തായാലും കോളേജ് പോസിറ്റീവ് ആവാനുള്ള ചാൻസ് ഉണ്ട്. ಹಾಸ್ಟೆಲ್ನಿದ್ದ 2 ವಿದ್ಯಾರ್ಥಿನಿಯರಿಗೆ ಕೋವಿಡ್ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಅವರ ಜೊತೆ ಪ್ರಾಥಮಿಕ ಸಂಪರ್ಕ ಹೊಂದಿದ್ದ 10 ಮಂದಿಯನ್ನು ನಿರೀಕ್ಷಣೆಯಲ್ಲಿ ಇರಿಸಲಾಗಿತ್ತು. ಈ 10 ಮಂದಿಗೆ ಆರೈಕೆ ಮಾಡಲು ಉಳಿದ 6 ವಿದ್ಯಾರ್ಥಿನಿಯರಿಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಹಾಸ್ಟೆಲ್ ವಾರ್ಡನ್ ಆಗಲಿ ಕಾಲೇಜಿನಿಂದ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದುವರೆಗೂ ಇತ್ತ ತಿರುಗಿ ನೋಡಿಲ್ಲವೆಂದು ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ഞങ്ങളിവിടെ 6 പേര് സെക്കൻഡറി കോണ്ടാക്റ്റുള്ള 6 പേര് ഞങ്ങളിപ്പം ലെഫ്റ്റ് വിങ്ങിൽ നിൽക്കുവാണ്. ആൻഡ് ഇതറിഞ്ഞ ഉടനെ തന്നെ ഇവിടെ ഉണ്ടായ ടീച്ചർ പോയി. ഇവിടെ ഒരാളില്ല, സ്റ്റാഫുകൾ ഇല്ല, 2 കുക്കുകളുണ്ട്. അവർക്ക് ഇതിന്റെ സീരിയസ്നെസ് അറിയാത്തത് കൊണ്ടും എന്താ പറയാ, അവർക്ക് ഇതിനെ കുറിച്ച് ഒന്നും അറിയാത്തത് കൊണ്ട് മാത്രമാണ് അവരിപ്പോ ഞങ്ങൾക്ക് ഫുഡ് ഉണ്ടാക്കി തരുന്നത്. ഇവിടെ ഇപ്പൊ സ്റ്റാഫുകളൊന്നും ഇല്ലാത്ത കാരണം ഞങ്ങളോട് വന്ന് പറഞ്ഞതെന്ന് വെച്ചിട്ടുണ്ടെങ്കിൽ നിങ്ങൾ ഇവർക്ക് ഫുഡ് കൊടുക്കണം എന്ന് പറഞ്ഞു. ഞങ്ങൾ ഫുഡ് കൊടുക്കണം എന്ന് പറഞ്ഞാൽ ഓക്കെ, ഞങ്ങളെ ഫ്രണ്ട്സ് ആണ്, ഞങ്ങൾ കൊടുക്കണം, അല്ലാതെ പട്ടിണി കിട്ടാൻ പറ്റില്ലല്ലോ. അപ്പൊ ഞങ്ങൾ കൊടുക്കാന്ന് വിചാരിച്ചു, ഞങ്ങൾ കൊടുക്കാന്ന് പറഞ്ഞു. അപ്പൊ പിന്നെ മിസ് പറഞ്ഞു നിങ്ങൾ ഇവിടെ എല്ലാം സാനിറ്റൈസ് ചെയ്യണം. പിന്നെ ഞങ്ങളാണ് ഇപ്പൊ ഈ ഹോസ്റ്റൽ മൊത്തം സാനിറ്റൈസ് ചെയ്ത് അവർക്ക് ഫുഡ് കൊണ്ട് കൊടുക്കുന്നതും എല്ലാ രീതിയിലുള്ള ഹെൽപ്പും അവർക്ക് ചെയ്യുന്നത് ഞങ്ങൾ മാത്രമാണ്. ഇവിടെ ഒരു സ്റ്റാഫില്ല. വാർഡൻ വരുന്നു പറയുന്നതല്ലാതെ വാർഡൻ ഇതുവരെ ഇവിടെ വന്നിട്ടില്ല. ನ್ಯೂಸ್ ಬ್ಯೂರೋ ಕಾಸರಗೋಡ್. ರೈಲಲ್ಲಿ ತನ್ನನ್ನು ಆಕ್ರಮಿಸಲು ಷಡ್ಯಂತ್ರ ನಡೆದಿದ್ದು ಅದರ ಮುಂದುವರಿದ ಭಾಗವಾಗಿ ಇಬ್ಬರು ಕಂಪಾರ್ಟ್ಮೆಂಟಿಗೆ ಏರಿ ಅಸಭ್ಯ ಪದಗಳಿಂದ ನಿಂದಿಸಿರುವುದಾಗಿ ಸಂಸದ ಪಿ ರಾಜಮೋಹನ್ ಉನ್ನಿತಾನ್ ಹೇಳಿದ್ದಾರೆ. ಈ ವಿಷಯವನ್ನು FIR ಅಲ್ಲಿ ಅಳವಡಿಸಬೇಕೆಂದು ಅವರು ರೈಲ್ವೆ ಪೊಲೀಸರಿಗೆ ಮನವಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ರೈಲಲ್ಲಿ ತನ್ನನ್ನು ಆಕ್ರಮಿಸಲು ಗೂಢಾಲೋಚನೆ ನಡೆಸಿರುವುದಾಗಿಯೂ ಅದರ ಮುಂದುವರಿದ ಭಾಗವಾಗಿ 2 ಮಂದಿ ಕಂಪಾರ್ಟ್ಮೆಂಟಿಗೆ ಹತ್ತಿ ಅಸಭ್ಯ ಪದಗಳನ್ನು ಬಳಸಿರುವುದಾಗಿ ಸಂಸದ ಉನ್ನಿತಾನ್ ವಿವರಿಸಿದರು. ಈ ವಿಷಯವನ್ನು FIR ಅಲ್ಲಿ ಅಳವಡಿಸಬೇಕೆಂದು ಅವರು ರೈಲ್ವೆ ಪೊಲೀಸರಲ್ಲಿ ಆಗ್ರಹಿಸಿದ್ದಾರೆ. ಇನ್ನೊಂದು ಪ್ರಕರಣವನ್ನು ಕೂಡ ದಾಖಲಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಇಮೇಲ್ ಮುಖಾಂತರ ದೂರು ನೀಡಲಾಗಿದೆ. ಕಾಞಂಗಾಡಲ್ಲಿ ಗೂಢಾಲೋಚನೆ ನಡೆದಿದ್ದು ಆದ್ದರಿಂದ ಸ್ಥಳೀಯ ಪೊಲೀಸರು ಕೇಸ್ ದಾಖಲಿಸಬೇಕೆಂದು ಹೇಳಿರುವುದಾಗಿ ಅವರು ಹೇಳಿದರು. ಭವಿನ್ರಾಜ್ ಎಂಬ ವ್ಯಕ್ತಿ ಚಾಲಕನಿಗೆ ಕರೆ ಮಾಡಿ ಪ್ರಯಾಣದ ಬಗ್ಗೆ ಮಾಹಿತಿ ಕೇಳಿ ತಿಳಿದಿದ್ದಾರೆ. ರೈಲಲ್ಲಿ ನಡೆದಂತಹ ಘಟನೆಯ ಬಳಿಕ ಚಾಲಕ ಅದೇ ಸಂಖ್ಯೆಗೆ ಪುನಃ ಕರೆ ಮಾಡಿದಾಗ ಪದ್ಮರಾಜ್ ಐಂಗೋತ್ ಹಾಗೂ ಅನಿಲ್ ವಾಳುನೋರಡಿ ಹೇಳಿ ಪ್ರಯಾಣದ ಬಗ್ಗೆ ಮಾಹಿತಿ ಕೇಳಿರುವುದಾಗಿ ಉತ್ತರ ಲಭಿಸಿದೆ ಎಂದು ಉನ್ನಿತಾನ್ ಹೇಳಿದ್ದಾರೆ. ಈ ಮಧ್ಯೆ ಮುಖ್ಯ ಆರೋಪಿ ಪ್ರವಾಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪದ್ಮರಾಜ್ ಐಂಗೋತ್ ರವರನ್ನು ಬಂಧಿಸಿದ ರೈಲ್ವೆ ಪೊಲೀಸರು ಸಹ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಿಸದೇ ಇರುವುದು ಕಾಂಗ್ರೆಸ್ನ ಒಳಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಸಹ ಆರೋಪಿ ಎಂದು ಕೆಪಿಸಿಸಿ ಪತ್ತೆ ಹಚ್ಚಿರುವ ಕಾಞಂಗಾಡ್ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಅನಿಲ್ ವಾಳುನೋರಡಿ ಅವರನ್ನು
ಪದ್ಮರಾಜನ್ ಜತೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿ ಬಳಿ ಮಲಬಾರ್ ಕ್ಷೇತ್ರ ಸಿಬ್ಬಂದಿ ಹೋರಾಟದ ಅಂಗವಾಗಿ ಮಲಬಾರ್ ದೇವಸಂ ಸ್ಟಾಫ್ ಯೂನಿಯನ್ ಹಾಗೂ ಮಲಬಾರ್ ದೇವಸಂ ಎಂಪ್ಲಾಯೀಸ್ ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಪ್ರತಿಭಟನಾ ಒಕ್ಕೂಟ ನಡೆಯಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಹೋರಾಟ ಹಮ್ಮಿಕೊಳ್ಳಲಾಯಿತು. ಮಲಬಾರ್ ದೇವಸ್ವಂ ಬಿಲ್ ಹಿಂಪಡೆಯಬೇಕು, ಬಾಕಿ ವೇತನ ಓಣಂ ಹಬ್ಬದ ಮುಂಚಿತವಾಗಿ ನೀಡಬೇಕು, ವೇತನ ಹೆಚ್ಚಳದಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿ ಜಾರಿಗೆ ತರಬೇಕು, ಕಲ್ಯಾಣ ಭತ್ಯೆ ಬುಡಮೇಲುಗೊಳಿಸಲಿರುವ ಯತ್ನದಿಂದ ಹಿಂದೆ ಸರಿಯಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಮಲಬಾರ್ ದೇವಸಂ ಸ್ಟಾಫ್ ಯೂನಿಯನ್ ಮಲಬಾರ್ ದೇವಸಂ ಎಂಪ್ಲಾಯೀಸ್ ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಹೋರಾಟ ನಡೆಯಿತು. ಮಲಬಾರಿನ ಜಿಲ್ಲೆಗಳಲ್ಲಿ ನಡೆಸುವ ಹೋರಾಟದ ಅಂಗವಾಗಿ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನಾ ಒಕ್ಕೂಟವನ್ನು ಹಮ್ಮಿಕೊಳ್ಳಲಾಯಿತು. ಮಾಜಿ ಶಾಸಕ KP കുഞ്ഞിക്കണ്ണ ಹೋರಾಟವನ್ನು ಉದ್ಘಾಟಿಸಿ ಮಾತನಾಡಿದರು. ഇടതുപക്ഷമാണ് കേരളം ഭരിക്കുന്നത്. സ്വാഭാവികമായും ക്ഷേത്ര ജീവനക്കാരുടെ പ്രശ്നങ്ങളോട് അവരുടെ ഒരു സൈദ്ധാന്തികമായി പറഞ്ഞാൽ ഒരു അനുഭാവം ഉണ്ടാകണമെന്നില്ല. കാരണം അത് ക്ഷേത്രമാണ്. പക്ഷേ കാലങ്ങൾക്ക് ശേഷം ക്ഷേത്രത്തിന്റെ കാവലാൾ പട എന്ന രീതിയിൽ തന്നെ ഇടതുപക്ഷ പ്രസ്ഥാനത്തിന്റെ പ്രവർത്തകന്മാർ ഇറങ്ങിയിരിക്കുന്ന ഒരു കാലഘട്ടത്തിൽ ആ ക്ഷേത്രത്തിലെ ജീവനക്കാരന്റെ നിത്യനിദാന പ്രശ്നങ്ങൾ പരിഹരിക്കാൻ എന്തുകൊണ്ട് ഗവൺമെന്റിന്റെ കണ്ണു തുറക്കുന്നില്ല എന്ന ചോദ്യത്തിന് ഇപ്പോഴും ഉത്തരം കിട്ടിയിട്ടില്ല. ആവശ്യമില്ലാതെ ഒരുപാട് കാശ് ഖജനാവിൽ നിന്നും വാരിക്കോരി ഗവൺമെന്റ് ചെലവാക്കുന്നുണ്ട്. അക്രമകാരികൾക്ക് കൂട്ടുനിൽക്കാൻ വേണ്ടി കോടിക്കണക്കിന് രൂപ ദൂർത്തടിക്കാൻ ഈ ഗവൺമെന്റിന്റെ ഒരു പ്രയാസവുമില്ല. ಕೋಆರ್ಡಿನೇಷನ್ ಚೇರ್ಮನ್ ವಿನೋದ್ ಕುಮಾರ್ ಪಳ್ಳೇಲ್ವೀಡ್ ಅಧ್ಯಕ್ಷತೆ ವಹಿಸಿದರು. ಪ್ರಧಾನ ಸಂಚಾಲಕ ಅರ್ಜುನ ತಾಯ್ಲಂಗಾಡಿ ಸ್ವಾಗತ ಕಾರ್ಯ ನಿರ್ವಹಿಸಿದರು. DCC ಪ್ರಧಾನ ಕಾರ್ಯದರ್ಶಿ PV ಸುರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ K ಖಾಲಿದ್, ಕಾರ್ಯಾಧ್ಯಕ್ಷ ಸಜೀವನ್ ಕುಟ್ಟಮತ್, ಕೋಆರ್ಡಿನೇಷನ್ ಉಪಾಧ್ಯಕ್ಷರುಗಳಾದ ಉಪೇಂದ್ರ ಭಟ್, ರಾಜಗೋಪಾಲ್ ನಾಯರ್, ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳಾದ ಉಮೇಶ್ ಅಣಂಗೂರ್, ಕಮಲಾಕ್ಷ ಸುವರ್ಣ, PK ವಿಜಯನ್, ಸಿಜಿ ಟೋನಿ, ಮಧು, AB ರಾಜು, ನಾರಾಯಣ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಪ್ಲೈಕೋ ಜಿಲ್ಲಾ ಮಟ್ಟದ ಓಣಂ ಫೇರ್ ಕಾಸರಗೋಡು KPR ರಾವ್ ರಸ್ತೆ ಸಮೀಪದ KSRTCಯ ಮುಂಭಾಗದಲ್ಲಿ ಆರಂಭಗೊಂಡಿದೆ. ಕಾಸರಗೋಡು ನಗರಸಭಾ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಬೀಗಂ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ಮೊದಲ ಮಾರಾಟವನ್ನು ಅಬ್ಬಾಸ್ ಬೀಗಂ ನಿರ್ವಹಿಸಿದರು. ಹರೀಂದ್ರ ಎರಕೋಡ್ ಅವರಿಗೆ ನೀಡಿ ಮೊದಲ ಮಾರಾಟವನ್ನು ಉದ್ಘಾಟಿಸಲಾಯಿತು. R ವಿಜಯಕುಮಾರ್, ಜಮಾಲ್ BS, ರಾಜೇಶ್ TK, ಪ್ರಭಾಕರ್, ರವಿದಾಸ್, ಸುಚಿತ್ರಾ, ಸೀನತ್, ಸಿಮಿ, ಶ್ರೀಲೇಖಾ, ಮನೋಜ್ ಮೊದಲಾದವರು ಮಾತನಾಡಿದರು. ಡಿಪೋ ಮ್ಯಾನೇಜರ್ ಗಂಗಾಧರ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಔಟ್ಲೆಟ್ ಇನ್ಚಾರ್ಜ್ ಶಶಿಕುಮಾರ್ P ಧನ್ಯವಾದ ಅರ್ಪಿಸಿದರು. ಸಪ್ಲೈಕೋ ಜಿಲ್ಲಾ ಮಟ್ಟದ ಓಣಂ ಫೇರ್ನಿಂದ ಆಗಸ್ಟ್ 11ರಿಂದ 20ರ ತನಕ ರೇಷನ್ ಪಡಿತರಿಗೆ 10 ದಿನಗಳ ಕಾಲ ಸಬ್ಸಿಡಿ ಸಾಮಗ್ರಿಗಳು ಅಗ್ಗದ ದರದಲ್ಲಿ ಸಿಗಲಿದೆ. ദൈനംദിന എല്ലാ സാധനങ്ങളെല്ലാം ഉണ്ട്. ചായപ്പൊടി, പിന്നെ മഞ്ഞൾപ്പൊടി, മറ്റു എല്ലാ കറി പൗഡേഴ്സ്, അതുപോലെ തന്നെ ധാന്യങ്ങൾ, വെളിച്ചെണ്ണ, എല്ലാ സാധനങ്ങളും ഉണ്ട്. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ KSTU ಕಾಸರಗೋಡು DDO ಕಚೇರಿಯ ಮುಂಭಾಗದಲ್ಲಿ ನಿಂತು ಧರಣಿ ಹಮ್ಮಿಕೊಂಡಿತು. ಶಿಕ್ಷಕರ ಖಾಲಿ ಹುದ್ದೆಯನ್ನು ತಕ್ಷಣ ಭರ್ತಿಗೊಳಿಸಬೇಕು ಸಹಿತ ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಹೋರಾಟ ಹಮ್ಮಿಕೊಳ್ಳಲಾಯಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿ ಪ್ರತಿಭಟನೆ ನಡೆಸಲಾಯಿತು. ಶಿಕ್ಷಕರ ನೇಮಕಾತಿಗೆ ಅಂಗೀಕಾರ ನೀಡಿ ವೇತನ ನೀಡಬೇಕು. ಶಿಕ್ಷಕರ ಖಾಲಿ ಹುದ್ದೆಯನ್ನು ತಕ್ಷಣ ಭರ್ತಿಗೊಳಿಸಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕಲಿಕೋಪಕರಣಗಳನ್ನು ಸರ್ಕಾರವೇ ನೀಡಬೇಕು. ಕೋವಿಡ್ ಕೆಲಸದಿಂದ ಶಿಕ್ಷಕರನ್ನು ಮುಕ್ತಗೊಳಿಸಬೇಕು. ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಖಾಲಿ ಹುದ್ದೆಯನ್ನು ತಕ್ಷಣ ಭರ್ತಿಗೊಳಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ KSTU ಕಾಸರಗೋಡು DDO ಕಚೇರಿಯ ಮುಂಭಾಗದಲ್ಲಿ ನಿಂತು ಧರಣಿಯನ್ನು ಹಮ್ಮಿಕೊಂಡಿತು. മാജി സಚಿವ CT അഹമ്മദ് അലി ಹೋರಾಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. കുട്ടികളെ അവരുടെ വിദ്യാഭ്യാസ കാര്യത്തിൽ ഏറ്റവും അധികം സേവനം ചെയ്യുന്ന അധ്യാപകരുടെ ന്യായമായ ആവശ്യങ്ങൾ സർക്കാർ അവഗണിക്കുകയാണ്. അതുകൊണ്ട് അടിയന്തരമായും നിയമനം നടത്തിയ മുഴുവൻ അധ്യാപകർക്കും അംഗീകാരവും അതുപോലെ തന്നെ ശമ്പളവും നൽകാൻ ആവശ്യമായ നടപടി സ്വീകരിക്കുക. ഒഴിവുകളുള്ള തസ്തികകൾ ഉടൻ നികത്തുക. KSTU ಜಿಲ್ಲಾಧ್ಯಕ್ಷ AG ಶಿಹಾಬುದ್ದೀನ್ ಅಧ್ಯಕ್ಷತೆ ವಹಿಸಿದರು. ಮೊಹಮ್ಮದ್ ಕುಟ್ಟಿ, T ಮೊಹಮ್ಮದ್ ಕುഞ്ഞಿ, ಸಮೀರ್, ಸಿರಾಜ್, CM ಸಹನಾಸ್, ಆಸಿಫ್, TA ನಸೀಂ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ತಲಪ್ಪಾಡಿಯಲ್ಲಿ ಕರ್ನಾಟಕ ಏರ್ಪಡಿಸಿದ ನಿಯಂತ್ರಣಗಳಿಗೆ ಬ್ರೇಕ್ ಬಿದ್ದಿದೆ ಕೇಂದ್ರ ಪ್ರವಾಸಿ ಇಲಾಖೆಯ ಹೊಸ ಮಾರ್ಗಸೂಚಿ. 2 ಡೋಸ್ ವ್ಯಾಕ್ಸಿನ್ ಪಡೆದವರಿಗೆ ಪ್ರವೇಶಾನುಮತಿ ನೀಡಬೇಕೆಂದು ಹೊಸ ಆದೇಶದಲ್ಲಿ ಸೂಚನೆ. ಪ್ರಯಾಣಿಕರಿಗಿರುವ ಪ್ರೋಟೋಕಾಲ್ ಏಕೀಕರಣಗೊಳಿಸಲು ರಾಜ್ಯಗಳಿಗೆ ಆದೇಶ ರವಾನಿಸಿದ ಕೇಂದ್ರ ಪ್ರವಾಸಿ ಇಲಾಖೆ. ಜಿಲ್ಲೆಯ ಹೊರಗಿನಿಂದ ಆಗಮಿಸಿದವರು ಸೂಕ್ತ ದಾಖಲೆ ಒದಗಿಸಿದರೆ ಆನ್ಲೈನ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಿ ವ್ಯಾಕ್ಸಿನ್ ಪಡೆಯಬಹುದೆಂದು ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ರಣವೀರ್ ಚಂದ್ ಸೂಚನೆ. ಕೋವೆಲ್ LBS ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಕೋವಿಡ್ ಸಂಪರ್ಕ ಪಟ್ಟಿಯಲ್ಲಿರುವ ವಿದ್ಯಾರ್ಥಿನಿಯರಿಂದ ಹಾಸ್ಟೆಲ್ ಅನ್ನು ಸ್ವಚ್ಛಗೊಳಿಸುತ್ತಿರುವುದಾಗಿ ಆರೋಪ. ಪರೀಕ್ಷೆ ಇದ್ದರೂ ಓದಲು ಆಗುತ್ತಿಲ್ಲವೆಂದು ವಿದ್ಯಾರ್ಥಿನಿಯರ ಅಳಲು. ರೈಲಲ್ಲಿ ತನ್ನನ್ನು ಆಕ್ರಮಿಸಲು ಷಡ್ಯಂತ್ರ ನಡೆದಿದೆ ಎಂದು ಸಂಸದ ಪಿ ರಾಜಮೋಹನ್ ಉಣ್ಣಿತ್ತಾನ್. ಈ ವಿಷಯವನ್ನು FIR ಅಳವಡಿಸಬೇಕೆಂದು ರೈಲ್ವೆ ಪೊಲೀಸರಿಗೆ ಮನವಿ ಮಾಡಿರುವುದಾಗಿ ಸಂಸದರು ಹೇಳಿಕೆ. ಮಲಬಾರ್ ದೇವಸ್ಥಾನ ಸ್ಟಾಫ್ ಯೂನಿಯನ್ ಮಲಬಾರ್ ದೇವಸ್ಥಾನ ಎಂಪ್ಲಾಯೀಸ್ ಕಾಂಗ್ರೆಸ್ ಮುಂದಾಳತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆಯಿತು ಪ್ರತಿಭಟನಾ ಒಕ್ಕೂಟ. ಮಲಬಾರ್ ದೇವಸ್ಥಾನ ಸಿಬ್ಬಂದಿಗಳಿಗೆ ನ್ಯಾಯಯುತ ಸವಲತ್ತುಗಳನ್ನು ನೀಡಬೇಕೆಂದು ಒತ್ತಾಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.